ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನಮ್ಮ IPL ನಲ್ಲಿ ಎಲ್ಲ ಟೀಮ್ಸ್ಗಳು ಇದ್ದದಂಥ 12 ಟೀಮ್ಗಳಲ್ಲಂತೂ ಸಿಕ್ಕಾಪಟ್ಟೆ ಅಮೌಂಟ್ಗಳು ಸ್ಪ್ರೆಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಮೊದಲಿಗೆ ಎಷ್ಟು ಅಮೌಂಟ್ ಇತ್ತು, ಅದೇ ರೀತಿಯಾಗಿ IPL ನಿನ್ನೆ ಆಕ್ಷನಲ್ಲಿ ಎಷ್ಟು ಪರ್ಸ್ ವ್ಯಾಲ್ಯೂವನ್ನು ವೇಸ್ಟ್ ಮಾಡಿದ್ದು ಎಲ್ಲ ಪ್ಲೇಯರ್ಸ್ಗಳ ಮೇಲೆ, ಅದೇ ರೀತಿಯಾಗಿ ಇವಾಗ ಎಷ್ಟಿದೆ ರಿಮೇನ್ ಅಕೌಂಟ್, ಎಷ್ಟಿದೆ ಪ್ಲೇಯರ್ಸ್ಗಳಿಗೆ ಅಮೌಂಟ್ಗಳು ಅನ್ನೋದನ್ನೆಲ್ಲ, ಪರ್ಸ್ಗಳು ಎಷ್ಟಿದೆ, ಅಮೌಂಟ್ನ ಪರ್ಸ್ ಎಷ್ಟಿದೆ ಅಂತ ನಾನು ನಿಮಗೆ ತಿಳಿಸ್ತೇನೆ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೆ, ಚಾನಲ್ಗೆ ಅಥವಾ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದ ಒಂದು ಲೈಕ್ ಕೊಡಿ, ಹೇಗಿತ್ತು ಅಂತ ವೀಡಿಯೋಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಬಂದ್ಬಿಡೋಣ ಯಾವ್ಯಾವ ಟೀಮ್ಗಳಿಗೆ ಎಷ್ಟು ಪರ್ಸ್ ವ್ಯಾಲ್ಯೂ ಇದೆ ಅನ್ನೋದನ್ನು. ಅದೇ ರೀತಿಯಾಗಿ ಮೊದಲೇದಾಗಿ ಬರುತ್ತೆ ಇಲ್ಲಿ SRH. SRH ಕೂಡ 25 ಪ್ಲೇಯರ್ಸ್ಗಳಲ್ಲಿ 13 ಪ್ಲೇಯರ್ಸ್ಗಳನ್ನು ಇವಾಗ ರಿಟರ್ನ್ ಆಗಿದ್ದಾರೆ. 13 ಪ್ಲೇಯರ್ಗಳನ್ನು ಪಿಕ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ SRH. ಅವ್ರದಲ್ಲಿ ಮೊದಲೇದಾಗಿ ಆಕ್ಷನ್ಗಿಂತ ಮೊದಲೇದಾಗಿ ಇದ್ದ ಅಮೌಂಟ್ ನೋಡ್ತಾ ಬಂದರೆ 114.85 CR, 114 ಕೋಟಿ ರೂಪಾಯಿ ಇತ್ತು ಅವ್ರ ಹತ್ರ. ಇವಾಗ ಪರ್ಸ್ ವ್ಯಾಲ್ಯೂ ಅವರ ರಿಮೇನ್ ಆಗಿರುವ ಅಂದರೆ ಇದ್ದದ್ದು ಇವಾಗ ಜಸ್ಟ್ 5 ಕೋಟಿ 15 ಲಕ್ಷ ಅಷ್ಟೇ. 5 ಕೋಟಿ 15 ಲಕ್ಷ ಇದೆ ಅವ್ರ ಹತ್ರ. ನನ್ನ ಪ್ರಕಾರ ಇದೆ. ಅವರ ಇಷ್ಟು ಟೀಮ್ಗಳಲ್ಲಿ ಇವ್ರದ್ದು ಒಬ್ರದ್ದೇ ನನ್ನ ಪ್ರಕಾರ ಇಷ್ಟು ಕಮ್ಮಿ ಅಮೌಂಟ್ ಇದೆ. ನನ್ನ ಪ್ರಕಾರ ಇವ್ರು ಯಾವುದೇ ಹ್ಯೂಜ್ ಅಮೌಂಟ್ ಬಿಡ್ ಪ್ಲೇಯರ್ಸ್ಗಳಲ್ಲಿ ಇಷ್ಟು ಹೋಗಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಎರಡನೇದಾಗಿ ಟೀಮ್ ಆಗಿರುವಂಥ KKRನಲ್ಲೂ ಕೂಡ 25 ಪ್ಲೇಯರ್ಸ್ಗಳ ಕ್ಯಾಟಗರಿಯಲ್ಲಿ 12 ಪ್ಲೇಯರ್ಸ್ಗಳನ್ನು ಇವಾಗ ಪಿಕ್ ಮಾಡಿದೆ. 109 ಕೋಟಿ ರೂಪಾಯಿ ಪರ್ಸ್ ವ್ಯಾಲ್ಯೂ ಇತ್ತು ಅವ್ರದ್ದು ಆಕ್ಷನ್ಗಿಂತ ಮೊದಲೇದಾಗಿ. ಇವಾಗ 10 ಕೋಟಿ ರಿಮೇನ್ ಹಾಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ. ಇವ್ರದ್ದು ಕೂಡ ಎರಡನೇ ಕಮ್ಮಿ ಪರ್ಸ್ ವ್ಯಾಲ್ಯೂ ಇರುವಂಥ ಟೀಮ್ ಅಂತ ಹೇಳ್ಬೋದಾಗಿದೆ KKR. ಅದೇ ರೀತಿಯಾಗಿ ಮೂರನೇದಾಗಿ ಬರುತ್ತೆ ಇಲ್ಲಿ ಡೆಲ್ಲಿ. ಡೆಲ್ಲಿಯಲ್ಲಂತೂ ಒಳ್ಳೆ 13 ಪ್ಲೇಯರ್ಸ್ಗಳನ್ನ ಪಿಕ್ ಮಾಡಿದೆ ಅಂತಲೇ ಹೇಳ್ಬೋದು. KL ರಾಹುಲ್ ಇರುವಂಥ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ 25 ಪ್ಲೇಯರ್ಸ್ಗಳ ಕ್ಯಾಟಗರಿಯಲ್ಲಿ 106 ಕೋಟಿ ರೂಪಾಯಿ ಮೊದಲೇ ಇತ್ತು ಅವ್ರದ್ದು ಅಮೌಂಟಲ್ಲಿ. ಇವಾಗ 13 ಕೋಟಿ ರೂಪಾಯಿ ಜಸ್ಟ್ ಇದೆ ಅಂತಲೇ ಹೇಳ್ಬೋದಾಗಿದೆ, ರಿಮೇನ್ ಹಾಕೊಂಡಿರೋದು ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ LSGಲಿ 12 ಕೋಟಿ ರೂಪಾಯಿ 12 ಪ್ಲೇಯರ್ಸ್ಗಳು ಇವಾಗ ಪಿಕ್ ಆಗಿದ್ದಾರೆ. 106 ಕೋಟಿ ರೂಪಾಯಿಯಲ್ಲಿ 13 ಕೋಟಿ ರೂಪಾಯಿ ಅವ್ರ ಹತ್ರ 14 ಕೋಟಿ ರೂಪಾಯಿ ಇದೆ ಅಂತಲೇ ಹೇಳ್ಬೋದಾಗಿದೆ LSGದು 105 ಕೋಟಿ ರೂಪಾಯಲ್ಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬರುತ್ತೆ CSKಲಿ 12 ಪ್ಲೇಯರ್ಸ್ಗಳು ಪಿಕ್ ಆಗಿದ್ದಾರೆ. ಅದೇ ರೀತಿಯಾಗಿ 104 ಕೋಟಿ ರೂಪಾಯಿ ಇದ್ದಂಥ ಪರ್ಸ್ ವ್ಯಾಲ್ಯೂಲಿ ಇವಾಗ 15 ಕೋಟಿ ರೂಪಾಯಿ ಮಾತ್ರ ಇದೆ ಅಂತಲೇ ಹೇಳ್ಬೋದು CSK. ನನ್ನ ಪ್ರಕಾರ ಅವರಲ್ಲಿ ಮತ್ತು ಇನ್ನೂ ಬೇಜಾನ್ ಪ್ಲೇಯರ್ಸ್ಗಳು ಬೇಕಾಗಿದ್ದಾರೆ ಅಂತಲೇ ಹೇಳ್ಬೋದು CSK. ನನ್ನ ಪ್ರಕಾರ ಮತ್ತು 15 ಪ್ಲೇಯರ್ಸ್ಗಳು ನನ್ನ ಪ್ರಕಾರ ಬೇಕಾಗಬಹುದು CSKಗೆ. ಅದರಲ್ಲಿ ಒಂದು 10ರಿಂದ 12 ಪ್ಲೇಯರ್ಸ್ಗಳು ಮತ್ತೆ ಪಿಕ್ ಮಾಡ್ಬೋದು CSKಲಿ. ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಇರೋದ್ರಿಂದ ಅವ್ರದ್ದಂಥರ ಟೀಮ್ ಒಳ್ಳೆ ಪರ್ಫೆಕ್ಟ್ ಆಗಿ ಇರಬಹುದು ಅವ್ರದ್ದು ಎಲ್ಲ ರಿಟರ್ನ್ ಮಾಡಿರೋದ್ರಿಂದ. ಅದೇ ರೀತಿಯಾಗಿ ರಾಜಸ್ಥಾನಲ್ಲಿ ಬಂದರೆ 11 ಪ್ಲೇಯರ್ಸ್ಗಳು ಪಿಕ್ ಆಗಿದ್ದಾರೆ 25 ಪ್ಲೇಯರ್ಸ್ಗಳ ಕ್ಯಾಟಗರಿಯಲ್ಲಿ. 102 ಕೋಟಿ ರೂಪಾಯಿ ಮೊದಲೇ ಅಂದರೆ ಆಕ್ಷನ್ಗಿಂತ ಮೊದಲಿದ್ದದ್ದು ಇವಾಗ 17.35 ಕೋಟಿ ರೂಪಾಯಿ ಇದೆ ಅಷ್ಟೇ. ಅದೇ ರೀತಿಯಾಗಿ ನೆಕ್ಸ್ಟ್ ಟೀಮಲ್ಲಿ ಬರುತ್ತೆ GTಯಲ್ಲಂತೂ 14 ಪ್ಲೇಯರ್ಸ್ಗಳು ಪಿಕ್ ಆಗಿದ್ದಾರೆ. 102 ಕೋಟಿ ರೂಪಾಯಿ ಇತ್ತು ಮೊದಲೇದಾಗಿ ಅವ್ರದ್ದು. ಅದೇ ರೀತಿಯಾಗಿ 17.5 ಕೋಟಿ ರೂಪಾಯಿ ಇವಾಗ ರಿಮೇನ್ ಅಕೌಂಟ್ ಇದೆ. ಅದೇ ರೀತಿಯಾಗಿ PBKS ಅಂದರೆ ಪಂಜಾಬ್ ಕಿಂಗ್ಸಲ್ಲಿ ಬಂದರೆ 12 ಪ್ಲೇಯರ್ಸ್ಗಳು ಪಿಕ್ ಆಗಿದ್ದಾರೆ. ಅದೇ ರೀತಿಯಾಗಿ 97 ಕೋಟಿ ರೂಪಾಯಿ ಮೊದಲೇ ರಿಮೇನ್ ಅಕೌಂಟ್ ಇತ್ತು, ಇವಾಗ 22 ಕೋಟಿ ರೂಪಾಯಿ ಇದೆ. ಅದೇ ರೀತಿಯಾಗಿ ನೆಕ್ಸ್ಟ್ MIಯಲ್ಲೂ ಕೂಡ 9 ಪ್ಲೇಯರ್ಸ್ಗಳು ಮಾತ್ರ ಪಿಕ್ ಆಗಿದ್ದಾರೆ. ಇವರೇ ಇವತ್ತು ಸಿಕ್ಕಾಪಟ್ಟೆ ಬಿಡ್ ಮಾಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. 93 ಕೋಟಿ ರೂಪಾಯಿ ಮೊದಲೇ ಇತ್ತು, ಇವಾಗ ರಿಮೇನ್ ಹಾಕೊಂಡಿರೋದು 26 ಕೋಟಿ ರೂಪಾಯಿ ಅಷ್ಟೇ. ಅದೇ ರೀತಿಯಾಗಿ ಕೊನೆಯ ಟೀಮ್ ಆಗಿ ಬರುತ್ತೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. 9 ಪ್ಲೇಯರ್ಸ್ಗಳು ಪಿಕ್ ಆಗಿದ್ದಾರೆ. 89 ಕೋಟಿ ರೂಪಾಯಿ ಇತ್ತು, ಇವಾಗ 30 ಕೋಟಿ 65 ಲಕ್ಷ ಕೋಟಿ ರೂಪಾಯಿ ಇದೆ. ಇದರಲ್ಲಿ ನೋಡ್ತಾ ಇದ್ರೆ ಏನಪ್ಪ ಅನ್ಸುತ್ತೆ ಅಂತ ಹೇಳಿದ್ರೆ, ಕಮ್ಮಿ ಅಮೌಂಟ್ ಏನು ಯಾವ್ಯಾವ ಟೀಮ್ ಹತ್ರ ಇತ್ತು ಅಂದರೆ ರಿಟರ್ನ್ ಮಾಡ್ಕೊಳ್ಬೇಕಾದ್ರೆ ಅವರು ಎಲ್ಲ ಸ್ಪೆಂಡ್ ಮಾಡಿದ್ದಾರೆ ಅಂತ ಅಮೌಂಟ್. 83 ಕೋಟಿ ರೂಪಾಯಿನ ಸ್ಪೆಂಡ್ ಮಾಡಿದ್ದಾರೆ, 89 ಕೋಟಿ ನಮ್ಮ RCB ಡೇ 1ನಲ್ಲಿ ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿ ಮೇಯ್ನಾಗಿ ಹೈಯೆಸ್ಟ್ ಹೋಗಿರೋದು ನನ್ನ ಪ್ರಕಾರ ರಿಷಬ್ ಪಂತ್ ಅವರು LSGಗೆ ಹೋಗೋದು, ಅವ್ರದ್ದು ದೊಡ್ಡ ಹೊಡೆತ. ಅದೇ ರೀತಿಯಾಗಿ ಶ್ರೇಯಸ್ ಅಯ್ಯರ್ ಅವರು ಪಂಜಾಬ್ಗೆ ಹೋಗಿದ್ದಾರೆ, ಅವ್ರಿಗೂ ದೊಡ್ಡ ಹೊಡೆತ. ಅದೇ ರೀತಿಯಾಗಿ ವೆಂಕಟೇಶ್ ಅಯ್ಯರ್ ಅವರು KKRಗೆ ಬಂದದ್ದು. ಈ 3 ಟೀಮ್ಗಳು ಹ್ಯೂಜ್ ಪಿಕ್ಸ್ಗಳನ್ನು ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ. ಅಮೌಂಟ್ ಸ್ಪೆಂಡ್ ಆಗಿರೋದು ಲಿಸ್ಟ್ ನೋಡ್ತಾ ಇದ್ದರೆ ನಮ್ಮ RCB 89 ಕೋಟಿ ರೂಪಾಯಿ ಸ್ಪೆಂಡ್ ಮಾಡಿದೆ, 93 ಕೋಟಿ ರೂಪಾಯಿ MI, ಪಂಜಾಬ್ 97 ಕೋಟಿ ರೂಪಾಯಿ, GT 102 ಕೋಟಿ ರೂಪಾಯಿ, RR 102 ಕೋಟಿ, CSK 104 ಕೋಟಿ, LSG 105 ಕೋಟಿ. ಅದೇ ರೀತಿಯಾಗಿ ಡೆಲ್ಲಿ
106 ಕೋಟಿ, KKR 109 ಕೋಟಿ, SRH 114 ಕೋಟಿ ರೂಪಾಯಿಗಳನ್ನು ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಡೇ ಒನ್ನಲ್ಲಿ. ಅಂದರೆ ಎಲ್ಲ ಇಂಡಿಯಾದ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡಿದೆ, ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಸೆಟ್ ಪ್ರಕಾರ ಬಂದಿರೋದ್ರಿಂದ ಇಲ್ಲಿ ಮೇನ್ ಆಗಿ ಇವತ್ತು ನನ್ನ ಪ್ರಕಾರ ಯಾರಪ್ಪ ಮೇನ್ ಆಗಿ ಪಾತ್ರ ವಹಿಸ್ತಾರೆ ಅಂತ ಹೇಳಿದ್ರೆ RCB, MI, ಅದೇ ರೀತಿಯಾಗಿ ಪಂಜಾಬ್, ಅದೇ GTRR, ಇವರಿಷ್ಟು ಟೀಮ್ಗಳು ನನ್ನ ಪ್ರಕಾರ ಮೇನ್ ದೊಡ್ಡ ಬಿಡ್ಗೆ ಹೋಗುವಂಥ ಟೀಮ್ಗಳಾಗಿ RCB, MI, ಪಂಜಾಬ್ ಈ ಮೂರೇ ಟೀಮ್ಗಳು ಮೇನ್ ಆಗಿರುತ್ತೆ. ಇವ್ರ ಮೂರು ಟೀಮ್ಗಳ ನಡುವೆ ಹೆಚ್ಚಿನ ಪೈಪೋಟಿ ಬೀಳುವ ಸಾಧ್ಯತೆ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಮೇನ್ ಸ್ಪೆಂಡ್ ಆಗಿ ಉಳ್ಕೊಂಡಿರುವಂಥ ಅಮೌಂಟ್ ಇರೋದು ಈ ಮೂರು ಮ್ಯಾನೇಜ್ಮೆಂಟಲ್ಲಿ ಅಂತಲೇ ಹೇಳ್ಬೋದಾಗಿದೆ, RCB, MI, ಪಂಜಾಬ್ ಹತ್ರ. ಅದಕ್ಕಾಗಿ ಈ ಮೂರೇ ಟೀಮ್ಗಳು ಬಿಡ್ಗೆ ಹೆಚ್ಚಿನದಾಗಿ ಹೋಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಸ್ಪೆಂಡ್ ಸಿಕ್ಕಾಪಟ್ಟೆ ಹ್ಯೂಜ್ ಅಮೌಂಟ್ ಇದ್ದದಂಥ ಟೀಮ್ಗಳೇ ಇವಾಗ ಕಮ್ಮಿ ಮನಿನ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ. SRH ಕೂಡ 5 ಕೋಟಿ. ಇವರಂತೂ ನನ್ನ ಪ್ರಕಾರ ಎಲ್ಲರೂ ಒಂದು 10 ಲಕ್ಷ 15 ಲಕ್ಷ ಅಥವಾ ಮೇನ್ ಆಗಿ ಒಂದು 50 ಲಕ್ಷ ತನಕ ಹೈಯೆಸ್ಟ್ ಬಿಡ್ಗೆ ಹೋಗ್ಬೋದು. ಅಷ್ಟೇ ಬಿಟ್ಟರೆ ಹೆಚ್ಚಿನದಾಗಿ ಹೋಗಲ್ಲ SRH ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನೋಡೋಣ ಯಾವ್ಯಾವ ರೀತಿ ನಮ್ಮ RCB ಮ್ಯಾನೇಜ್ಮೆಂಟ್ ಮೇನ್ ಆಗಿ ಯಾವ್ಯಾವ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡುತ್ತೆ ಅನ್ನೋದು ದೊಡ್ಡ ವಿಷಯ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ಸುತ್ತೆ? ಇದಿಷ್ಟು RCB ಮ್ಯಾನೇಜ್ಮೆಂಟ್ ಏನು, ಅದೇ ರೀತಿಯಾಗಿ ಈ ಪರ್ಸ್ ರಿಮೈನಿಂಗ್ ಆಫ್ಟರ್ ಎಂಡ್ ಆಫ್ ದ ಡೇ ಒನ್ನಲ್ಲಿ ಈ ಟೀಮ್ಗಳು ಇಷ್ಟು ಅಮೌಂಟ್ಗಳನ್ನು ಇಟ್ಕೊಂಡಿವೆ, ಯಾವ್ಯಾವ ಪ್ಲೇಯರ್ಸ್ಗಳು ಪಿಕ್ ಆಗ್ಬೋದು ಆಯಾ ಟೀಮ್ಸ್ಗಳಿಗೆ ಅನ್ನೋದು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮ್ಗೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.